ಇದ್ರಲ್ಲಿ ಬಂದರು, ಕರ್ಕೊಂಡು ಹೋದ್ವಿ. ನೋಡ್ಬಿಟ್ಟು ಅಲ್ಲಿರೋ ಡಾಕ್ಟ್ರು ವಿಲ್ ಹ್ಯಾವ್ ಟು ಎವ್ಯಾಲ್ಯೂಯೇಟ್, ಐ ಕ್ಯಾನಾಟ್ ಟೆಲ್ ಯು ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ. ಒಂದು 2-3 ದಿವಸ ಟೆಸ್ಟ್ ಮಾಡಿದ್ರು. 15 days ಹಿ ಬಿಕೇಮ್ ಅಬ್ಸಲ್ಯೂಟ್ಲಿ ನಾರ್ಮಲ್. ನಾನು 1 ತಿಂಗಳು ಅಲ್ಲೇ ಇದ್ದೆ, ಅವನ ಜೊತೆ 15 ದಿವಸ ಹಾಸ್ಪಿಟ್ಲಲ್ಲಿ ಓಡಾಡಿಕೊಂಡು ಆಮೇಲೆ 15 ದಿವಸ ಆಚೆ ಇದ್ದು ನಾನು ಹಿಂದಕ್ಕೆ ಬಂದೆ. ಯಾತಕ್ಕೆ ಇದು ಹೇಳ್ತೀನಿ ಅಂದರೆ, ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಎಲ್ರಿಗೂ ಒಂದೇ ಅಲ್ಲ. ಕೆಲವ್ರಿಗೆ ಪಾಪ ಸಣ್ಣದ ನ್ಯೂಮೋನಿಯಾ ಆಗುತ್ತೆ, ಹೊರಟೋಗ್ಬಿಡ್ತಾರೆ. ಕೆಲವರಿಗೆ ನ್ಯೂಮೋನಿಯಾ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಹಾರ್ಟ್ ಫೇಲ್ ಆಗುತ್ತೆ, ಹಿಂದಕ್ಕೆ ಬರ್ತಾರೆ. ಅಂಬರೀಷ್ ವಾಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ವಿತ್ ದ ಪ್ರಾಬ್ಲಮ್ಸ್ ಹಿ ಹ್ಯಾಡ್, ಹಿ ವುಡ್ ಹ್ಯಾವ್ ರಿಯಲಿ ಹ್ಯಾಡ್ ಹಿ ಕೇಮ್ ಬ್ಯಾಕ್ ಕಂಪ್ಲೀಟ್ಲಿ ನಾರ್ಮಲ್. ಆ ಥರ ಟ್ರೀಟ್ಮೆಂಟ್ ಟೈಮಲ್ಲೂ, ಸಿಂಗಾಪುರ್ ಟೈಮಲ್ಲೂ ಇದು ಹೇಳ್ಬೋದಾ ತಾವು ಡಿಸಿಷನ್ ತಗೊಳ್ಳಿ? ಆ ಟೈಮಲ್ಲೂ ಕೂಡ ಅವರು ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು ಆ ಥರ ಮಾಡ್ತಿದ್ರೆ ಕಂಟ್ರೋಲ್ ಇತ್ತ? ಕಂಪ್ಲೀಟ್ಲಿ ಸ್ಟಾಪ್. ಕೊನೆಯ ಹಂತದಲ್ಲಿ ಕೊನೆ ಹಂತದಲ್ಲಿ ಸ್ವಲ್ಪ ಹೆಚ್ಚು ಮಾಡ್ಕೊಂಡ್ಬಿಟ್ಟ. ಅದೇನ್ ಮಾಡಕ್ಕಾಗಲ್ಲ. ಬಟ್ ಹಿ ಲಿವ್ಡ್ ಆನ್ ಹಿಸ್ ಓನ್ ಟರ್ಮ್ಸ್. ಅದೊಂದು ಹೇಳ್ತೀನಿ, ಅಂಬರೀಷ ಅವನ ಜೀವನನ ಅವನು ಹೇಗ್ ಬೇಕು ಮಾಡ್ದ, ಎಲ್ಲಾರ್ಗೂ ಹೆಲ್ಪ್ ಮಾಡ್ದ. ಒಂದು ಹೃದಯ ಅನ್ನೋದ್ರಲ್ಲಿ ಒಂದು ವಿಷಯ ಇರಲಿಲ್ಲ. ಬ್ರೈನ್ ಥಿಂಕಿಂಗ್ ನಲ್ಲಿ ಯಾರ ಮೇಲೂ ಕೋಪ ಮಾಡ್ತಾರೆ. ಕೋಪ ಅಂದ್ರೆ ಬಾಯಿನಲ್ಲಿ ಹೇಳೋನಷ್ಟೇ, ಆ ತರ ಇದ್ದು